ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೇನೆ. ಇವತ್ತು ಬೆಳಿಗ್ಗೆ ಹಲಸಿನ ಹಣ್ಣಿನ ದೋಸೆ ಮಾಡಿದ್ದಾಯ್ತಾ. ನಿನ್ನೆದು ಒಳ್ಳೆಯದಾಗಿತ್ತು. ಒಂದಿಷ್ಟು ಸ್ಟೋರಿ ನೆನಪಾಯ್ತು ನನಗೆ. ಹಲಸಿನ ಹಣ್ಣು ಸೀಸನ್ ಬಂದಾಗ ಏನೆಲ್ಲ ಮಾಡ್ತಾರಂತ ಗೊತ್ತಲ್ವಾ? ನಮ್ಮ ತುಳುನಾಡಿನಲ್ಲಿ ಅಂತೂ ಜಾಸ್ತಿ ಅದು. ಹಲಸಿನ ಹಣ್ಣಿನ ದೋಸೆ, ಹಲಸಿನ ಹಣ್ಣಿನ ಗಟ್ಟಿ, ಆಮೇಲೆ ಅದರ ಸಾಂಬಾರು, ಗಸಿ, ಅದು ಇದು ಅಂತೆಲ್ಲ ಹೇಳಿ ಮಾಡ್ತಿರ್ತಾರೆ. ನಾನು ಚಿಕ್ಕವಳಿರಬೇಕಾದ್ರೂ ಉಂಟಲ್ವಾ, ಹಲಸಿನ ಹಣ್ಣು ತಿಂದು ಗಂಟ್ಲಿಗೆ ಸಿಕ್ಕಾಕಿಸ್ಕೊಂಡಿದ್ದೆ. ಅದು ಮೇಲೂ ಬರ್ತಿಲ್ಲ, ಕೆಳಗೆ ಹೋಗ್ತಿಲ್ಲ. ಅದು ತುಳುವ ಅಂತ ಹೇಳ್ತೀವಿ ಅನಿಸುತ್ತೆ, ಗೊತ್ತಿಲ್ಲ. ಆ ಥರದ್ದು ಅದು ನೆನಪಾಯಿತು. ನಿಮ್ಮ ಸೈಡೆಲ್ಲ ಮಾಡ್ತಾರಾ? ಹಲಸಿನ ಹಣ್ಣಿನಲ್ಲಿ ಏನೆಲ್ಲ ವೆರೈಟಿ ಮಾಡ್ತೀರಾ? ಕಮೆಂಟ್ ಮಾಡಿ ಆಯಿತಾ? ನನಗೆ ಹೇಳಬೇಕು ಅನಿಸ್ತು. ಮತ್ತು ನಮ್ಮ ಅಪ್ಪಂದು ಅಕ್ಕ ಇದ್ದರು ಆಯಿತಾ, ಅವ್ರು ಸಹ ಅಷ್ಟೇ ಹಲಸಿನ ಹಣ್ಣಿದ್ದು ತುಂಬಾ ವೆರೈಟಿ ಮಾಡೋರು. ಅದರ ಚಿಪ್ಸ್ ಅಂತೆ, ಆಮೇಲೆ ಮುಳ್ಕ ಅದೆಲ್ಲ ಮಾಡಿ ಕೊಡ್ತಿದ್ರು ಆಯಿತಾ. ಅದೆಲ್ಲ ನೆನಪಾಯಿತು. ಅವರೀಗ ಇಲ್ಲ. ಓಕೆ, ಅವರು ನಂಗೆ ತುಂಬ ಇಷ್ಟ ಅವರಾಯ್ತಾ. ಮನೇಲಿ ಏನೇ ತಿಂಡಿ ಮಾಡಿಡ್ಲಿ ಅವ್ರು ನಂಗೆ ಕರೆದು ಕೊಡ್ತಿದ್ರು. ಅಮ್ಮ ಮತ್ತು ಅವ್ರು ಜಗಳ ಆಡ್ತಿದ್ರು, ನನ್ನನ್ನು ಮೆಲ್ಲ ಕದ್ದು ಮುಚ್ಚಿ ಕರೆದು ಉಂಟಲ್ಲ ನಂಗೆ ತಿಂಡಿ ಎಲ್ಲ ಕೊಡ್ತಿದ್ರು. ಸೊ ಅದೆಲ್ಲ ನೆನಪಾಯಿತು. ಹಾಗೆ ಹೇಳ್ಬೇಕಂತ ಅನಿಸ್ತು, ಹೇಳಿದೆ ಅಷ್ಟೇ, ಬೇರೆಂತ ಇಲ್ಲ. ಇಲ್ಲಿ ಸಹ ತುಂಬ ಹಲಸಿನ ಹಣ್ಣು ಉಂಟಾಯ್ತಾ. ಇಲ್ಲೂ ಮಂಗಗಳೂ ತಿಂತಿದ್ದಾವೆ, ಇನ್ನು ಬಿದ್ದು ಕೂಡ ಹೋಗ್ತಿದ್ದಾವೆ. ನಾವು ಸಹ ತೆಗೆದು ತಿಂತಿದ್ದೀವಿ, ಉಳಿದಿದ್ದೆಲ್ಲ ಬಿದ್ದು ಹೋಗ್ತಾ ಇದೆ, ಅಂದರೆ ಹಾಳಾಗಿ ಹೋಗ್ತಿದೆ. ಬೇಕಿದ್ರೆ ಬೇರೆಯವ್ರಿಗೆ ಸಹ ಕೊಡ್ತೀವಿ, ಹಾಗೆಂತ ಇಲ್ಲ. ಆದರೂ ಅಷ್ಟು ತಿನ್ನೋದಿಲ್ಲ ಎಲ್ಲರೂ. ಆಮೇಲೆ ಹಲಸಿನ ಹಣ್ಣು ಏನು ಗೊತ್ತಾ, ನನಗಂತೂ ಇಷ್ಟ ಇಲ್ಲ ಆಯಿತಾ ಹಲಸಿನ ಹಣ್ಣು. ಬಟ್ ಏನು ಗೊತ್ತಾ, ಒಂದು ಟೇಸ್ಟಿಗೆ ಅಂತ ಹೇಳಿ ತಿಂತೇನೆ, ಆಮೇಲೆ ಇನ್ನೊಂದು ಮತ್ತೊಂದು ತಿನ್ನುವ ಅಂತ ಅನಿಸುತ್ತೆ. ಆ ಥರ ಒಂಥರ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೂ ಹಾಗೇನಾ? ಹಲಸಿನ ಹಣ್ಣು ಪ್ರಿಯರು ಯಾರಾದರೂ ಇದ್ದೀರಾ ಅಂತ ಹೇಳಿ ಆಯಿತಾ. ನಾನಂತೂ ಹಲಸಿನ ಹಣ್ಣಿನ ಪ್ರಿಯ ಅಲ್ಲ, ಬಟ್ ನನಗನ್ಸೋದು ಒಂದಾದ್ಮೇಲೆ ಇನ್ನೊಂದು ತಿನ್ನುವ ಅಂತ ಹೇಳಿ, ಆ ಥರ. ಸೊ ನೀವು ಆ ಥರದವ್ರು ಇದ್ದರೆ ಕಮೆಂಟ್ ಮಾಡಿ ನನಗೆ ಹೇಳಿ ಆಯಿತಾ. ಸರಿ, ನಾವು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ನಾನು ನಿಮಗೆ. ಬಾಯ್. ನನ್ನ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಆಯಿತಾ. ಥ್ಯಾಂಕ್ ಯು.